ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆದ್ರೆ ಏನಪ್ಪ ಮಾಡೋದು? ನಿನ್ ಜೊತೆ ಮಾತಾಡ್ಬೇಕು, ಮೊದಲನ ಹಾಗೆ ನಿನ್ನನ್ನ ಮನಸಾರೆ ಅಪ್ಪಿ ಮುದ್ದಾಡ್ಬೇಕು ಅನ್ನೋ ಬಹಳ ವರ್ಷಗಳ ನನ್ನ ಆಸೆನ ನನ್ನ ದೀಪ ಹತ್ರ ಹೇಳ್ಕೊಂಡೆ. ಅದಕ್ಕೆ ಅವಳೆ ನಿನ್ನನ್ನು ಇಲ್ಲಿಗೆ ಕರೆಸೋ ನಿರ್ಧಾರ ಮಾಡಿದ್ಲು. ನೋಡ್ಚಿರು, ಇದರಲ್ಲಿ ಪಾಪ ದೀಪಂದೇನು ತಪ್ಪಿಲ್ಲ ಕಣೋ. ನಿನ್ನನ್ನು ಕರೆಸ್ಕೋಬೇಕು ಅಂತ ನಾನು ಆಸೆ ಪಟ್ಟನಲ್ಲ, ಅದು ನಂದೇ ತಪ್ಪು. ನೋಡು, ನಿನಗೇನಾದ್ರೂ ಬೈಬೇಕು ಅಂತ ಅನ್ಸಿದ್ರೆ ಅವಳನ್ನ ಬೈಬೇಡ, ನನ್ನನ್ನೇ ಬೈದ್ ಬಿಡ್ಕೊಣ. ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಯಾವುದೇ ಮಕ್ಕಳಿಗಾದ್ರೂ ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮನ ಜೊತೆನೇ ಇರಬೇಕು ಅನ್ನೋ ಆಸೆ ಇರುತ್ತೆ. ಆದ್ರೆ ನಿನ್ನ ಚಿಕ್ಕ ವಯಸ್ಸಲ್ಲಿ ನಾನು ನಿನ್ನ ಜೊತೆ ಇರೋಕ್ಕಾಗಲಿಲ್ಲ. ನಿನ್ನನ್ನು ನಾನು ಹಾಸ್ಟೆಲ್ಗೆ ಸೇರಿಸಿ ತಪ್ಪು ಮಾಡಿದೆ ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ಅದೇ ಕಾರಣಕ್ಕೆ ನೀನು ನನ್ನ ಜೊತೆ ಮಾತಾಡೋದನ್ನ ನಿಲ್ಲಿಸಿದೆ. ಆದ್ರೆ ಆಗಿನ ಪರಿಸ್ಥಿತಿ ಬೇರೆ ಇತ್ತು ಕಣೋ. ಹಾಗೆ ಅಮ್ಮ ನೆನಪಲ್ಲೇ ಕೊರಗ್ತಾ ಇದ್ದ ನಿನ್ನನ್ನ ಅದರಿಂದ ಹೇಗೆ ಆಚೆ ತರೋದು ಅನ್ನೋದು ನನಗೆ ಮುಖ್ಯ ಆಗಿತ್ತು. ಏನೋ ನನ್ನ ಬಿಸ್ನೆಸ್ಸು ಆಗ ಚೆನ್ನಾಗಿ ನಡೀತಾ ಇತ್ತು. ಆ ಟೈಮಲ್ಲಿ ನಿನ್ನನ್ನು ನೋಡ್ಕೊಳ್ಳೋ ಸಮಯ ಆಗಲಿ ಸಂಯಮ ಆಗಲಿ ನನ್ನ ಹತ್ರ ಇರಲಿಲ್ಲ ಕಣೋ. ಅವತ್ತಿನ ನನ್ನ ಆ ನಿರ್ಧಾರದಿಂದ ನಿನ್ನ ಮನಸ್ಸಿಗೆ ಎಷ್ಟು ಘಾಸಿ ಆಗಿದೆ ಅಂತ ನನಗೆ ಅರ್ಥ ಆಗಿದೆ. ಆದರೆ ಅವತ್ತು ನಾನು ಮಾಡಿದ ಆ ಒಂದು ತಪ್ಪಿಗೆ ನೀನು ಇವತ್ತಿನವರೆಗೂ ನನ್ನ ಜೊತೆ ಮಾತಾಡದೆ ನನ್ನನ್ನು ದ್ವೇಷದಿಂದ ನೋಡ್ತಾ ಇರೋದು ಎಷ್ಟು ಸರಿ ಹೇಳು? ನಿನ್ನ ಜೊತೆ ಮಾತಾಡಬೇಕು, ನಿನ್ನನ್ನು ತಬ್ಬಿ ಮುದ್ದಾಡಬೇಕು, ಯಾವಾಗಲೂ ನಿನ್ನ ಭುಜ ತಟ್ಟ ಜೊತೆಗಿರಬೇಕು ಅನ್ನೋ ನನ್ನ ಅಷ್ಟು ವರ್ಷಗಳ ಆಸೆನೆಲ್ಲ ನನ್ನ ಎದೆಯಲ್ಲಿ ಇಟ್ಕೊಂಡು ಒದ್ದಾಡ್ತಿದ್ದೀನಿ ಕಣೋ. ಅದು ಯಾವಾಗ ಈಡೇರುತ್ತೋ ಗೊತ್ತಿಲ್ಲ. ಅಲ್ಲಿವರೆಗೂ ನಾನು ಬದುಕಿರ್ತೀನಿ ಅನ್ನೋ ಗ್ಯಾರಂಟಿನೇ ಹೋಗ್ಬಿಡಿದೆ ಈ ಜೀವಕ್ಕೆ. ದೀಪ, ಇಷ್ಟೊತ್ತಾಯ್ತು, ಇನ್ನು ಒಳಗಡೆ ಅಣ್ಣ ಚೀರು ಏನಾಗಿದೆ ಗೊತ್ತಾಗ್ತಿಲ್ಲ. ಹೋಗಿ ನೋಡ್ಕೊಂಡ್ ಬರ್ತೀಯಮ್ಮ? ಹೂ ಚಿಕ್ಕ ಮಾವ, ಹೋಗಿ ನೋಡ್ಕೊಂಡು ಬರ್ತೀನಿ. ಅಕ್ಕ ಬನ್ನಿ. ನೀನು ಚೆನ್ನಾಗಿ ಓದಲಿ, ಇಂಡಿಪೆಂಡೆಂಟ್ ಆಗಲಿ ಅನ್ನೋ ಉದ್ದೇಶದಿಂದ ನಾನು ನಿನ್ನನ್ನು ಹಾಸ್ಟೆಲ್ಗೆ ಸೇರಿಸಿದ್ನೇ ಹೊರತು ಬೇರೆ ಯಾವ ದುರುದ್ದೇಶದಿಂದನೂ ಅಲ್ಲ. ನೋಡು, ನಿನಗೆ ನಾನು ಮಾಡಿದ್ದು ಅಂತ ದೊಡ್ಡ ತಪ್ಪು ಅನಿಸಿದ್ರೆ ನಿನ್ನನಿಗೆ ಯಾವ ಶಿಕ್ಷೆ ಬೇಕಾದ್ರೂ ಕೊಡೋಣ. ಆದ್ರೆ ನನ್ನ ಜೊತೆ ಮಾತ್ರ ಇರಬೇಡ. ನನ್ನ ಜೀವನದಲ್ಲಿ ನನಗೆ ಉಳಿದಿರೋದು ಎರಡೇ ಆಸೆ. ಒಂದು, ಅರ್ಚನನ ಮದುವೆ ಮಾಡಬೇಕು. ಇನ್ನೊಂದು, ನೀನು ನನ್ನ ಜೊತೆ ಮೊದಲಿನ ತರನೇ ಇರಬೇಕು ಅನ್ನೋದು. ಹೇಳುವಾಗ ಈ ಆಸೆ ಈಡೇರುತ್ತಾ? ನಾನು ಅಷ್ಟೊತ್ತಿಂದ ಮಾತಾಡ್ತಾ ಇದ್ರು ನಿನ್ ಬಾಯಿಂದ ಒಂದೇ ಒಂದು ಮಾತು ಬರ್ಲಿಲ್ವಲ್ಲೋ? ಯಾಕಪ್ಪ ನನ್ನ ಕಂಡ್ರೆ ನಿನಗೆ ಅಷ್ಟೊಂದು ದ್ವೇಷ ಅಲ್ವಾ? ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೊಂಡ್ರು ನಿನ್ಗೆ ಇನ್ನೂ ನನ್ನ ಮೇಲೆ ಕೋಪ ಕಡಿಮೆ ಆಗಿಲ್ವೇನೋ? ನಿನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳೇನೋ? ಆಗ್ಲಾದ್ರೂ ಕ್ಷಮಿಸ್ತೀಯ?
ಈಗೇನ್ ಬಾಗಿಲು ತೆಗಿರ್ತೀರಲ್ಲ, ಬಾಗಿಲು ಹೊಡೆದಾಕ್ಲಾ? ದೀಪ ಅವರೇ, ಅಪ್ಪನ ಬಗ್ಗೆ ಸ್ವಲ್ಪನೂ ಕೃತಜ್ಞತೆ ಇಲ್ದಿರೋನು ಮತ್ತ್ಯಾಕೆ ಬಂದಿದ್ದಾನೆ ಅಂತ ಕೇಳು ದೀಪ. ಹಸ್ಬೆಂಡು, ನೀವು ಹಿಂಗೆ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಷ್ಟು ವರ್ಷದಿಂದ ಪಾಪ ಮಾವ ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಪ್ರಯತ್ನ ಪಟ್ಟು ಸೋತ್ ಒದ್ದಾಡ್ತಿದ್ದಾರೆ. ಒಂದೇ ದಿವಸನಾದರೂ ನಿಮ್ಮ ಮನ್ಸು ಕರ್ಗ್ಲಿಲ್ವಾ? ನನ್ನನ್ನು ಊರಿಗೆ ಕರ್ಕೊಂಡು ಹೋಗಿ ನನ್ನ ತಂದೆನ ಹೊಗಳಿ ನಿಮ್ಮಲ್ಲಿ ಒಳ್ಳೆ ತಂದೆ ಕಾಣ್ತಿದ್ದೀನಿ ಅಂತ ಹೇಳ್ದವ್ರಿಗೆ ನೀವು ಒಳ್ಳೆದನ್ನೇ ಬಯಸೋ ತಂದೆ ಕಾಣಿಸ್ತಿಲ್ವಾ? ಮಾವ ನನಗೆ ನಿಮ್ಮ ಬಗ್ಗೆ ಹೇಳಿದಾಗ ನೀವಿರೋ ಕಡೆಗೆ ನಿಮ್ಮ ಮಗನ್ನ ಕರ್ಕೊಂಡು ಬರ್ತೀನಿ, ನೀವೇ ಶ್ರಮ ಕೇಳಿ, ಅವ್ರು ಖಂಡಿತ ಒಪ್ತಾರೆ ಅಂತ ನಿಮ್ಮ ಮೇಲಿರೋ ನಂಬಿಕೆಯಿಂದ ಅವ್ರಿಗೆ ಧೈರ್ಯವಾಗಿ ಹೇಳಿದೆ. ಇವತ್ತು ನೀವು ನನ್ನ ನಂಬಿಕೆಯನ್ನ ಕಳ್ಕೊಂಡ್ಬಿಟ್ಟೆ. ನಿಮ್ಗೆ ಬರೀ ಕೋಪ ಇದೆ ಅನ್ಕೊಂಡಿದ್ದೆ, ಆದ್ರೆ ಇಷ್ಟು ಕೆಟ್ಟ ಮನ್ಸಿದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹೋಗ್ಲಿ ಬಿಡಮ್ಮ ದೀಪ, ನನ್ನನ್ನು ಮಾತಾಡಿಸ್ಬೇಕೋ ಬೇಡೋ ಅನ್ನೋದು ಅವನಿಷ್ಟ, ಅವನ ನಿರ್ಧಾರ. ಅವನನ್ನ ನಾವ್ಯಾರು ಪ್ರಶ್ನೆ ಮಾಡೋಕ್ಕಾಗಲ್ಲ. ಅವನ ವಿಷಯದಲ್ಲಿ ತಪ್ಪು ಮಾಡಿರೋದು ನಾನು. ಹಾಗಾಗಿ ಆ ಶಿಕ್ಷೆನ ಕೊನೆವರೆಗೂ ನಾನೊಬ್ಬನೇ ಅನುಭವಿಸ್ತೀನಿ. ನನ್ನಿಂದಾಗಿ ನಿಮ್ಗಳ ಸಂಬಂಧ ಹಾಳಾಗೋದು ನನಗಿಷ್ಟ ಇಲ್ಲ. ಅಪ್ಪ ಇಷ್ಟೆಲ್ಲ ಮಾತಾಡ್ತಿದ್ರು ಕಲ್ ಬಂಡೆ ತರ ನಿಂತಿದ್ದಾನಲ್ಲ, ಯಾಕೆ ಬಂದ ಅಂತ ಕೇಳು ದೀಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.